ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಪ್ರವೇಶ ಆಗಿರ್ಬೋದು ಅಥವಾ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಯಾವಾಗ ಬಿಡುಗಡೆಗೊಳ್ಳುತ್ತದೆ ಎನ್ನುವಂತಹ ಮಾಹಿತಿಯನ್ನು ತಮ್ಮೊಂದಿಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವುಗಳು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತೆ ಅಂತ ತಿಳಿಸುತ್ತಾ ನೋಡಿ, ಇಲ್ಲಿ ಮೊದಲನೇದಾಗಿ ಸೆಕೆಂಡ್ ಲಿಸ್ಟು ಈಗಾಗಲೇ ಏಕಲವ್ಯ ಮಾದರಿ ವಸತಿ ಶಾಲೆದೇನು ಬಿಡುಗಡೆ ಮಾಡಿದ್ರು. ಈಗಾಗಲೇ ಅಡ್ಮಿಷನ್ ಅವ್ರಿಗೇನು ಅವಧಿಯನ್ನು ಕೊಟ್ಟಿದ್ರು ಆ ಅವಧಿ ಈಗಾಗಲೇ ಕಂಪ್ಲೀಟ್ ಆಗಿರುತ್ತೆ. ಮತ್ತು ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳಿಗೆ ಏನು ಸೆಕೆಂಡ್ ಲಿಸ್ಟ್ಗೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಕಡೆಯ ದಿನಾಂಕ 20ನೇ ಜೂನ್ 2026 ಅಂತ ತಿಳಿಸಲಾಗಿದೆ. ಹಾಗಾದರೆ ಇವತ್ತು ದಿನಾಂಕ 19ನೇ ಜೂನ್ ಆಗಿದೆ, ನಾಳೆ ಕಡೆಯ ದಿನಾಂಕ. ಇಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲಿಕ್ಕೆ ಮತ್ತು 3ನೇ ಸುತ್ತಿನ ಸೀಟು ಹಂಚಿಕೆ ನೋಡಿ ಶನಿವಾರ ಇಲ್ಲಿ ದಿನಾಂಕ 20 ಆದರೆ ಇಲ್ಲಿ ಕನಿಷ್ಠ ಒಂದು 3 ರಿಂದ 4 ದಿನಗಳು ಅಂದರೆ ಎಲ್ಲ ಶಾಲೆಗಳು ತಮ್ಮ ಶಾಲೆಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು ಸೆಕೆಂಡ್ ಲಿಸ್ಟಲ್ಲಿ ಅಡ್ಮಿಷನ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಅವರ ರಾಜ್ಯ ಹಂತದ ಕಚೇರಿಗಳಿಗೆ ರವಾನಿಸಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ 3 ರಿಂದ 4 ದಿನಗಳ ಒಳಗಾಗಿ ಅಂದರೆ ಇಲ್ಲಿ 24ನೇ ಜೂನ್ ಒಳಗಾಗಿ ಇಲ್ಲಿ ಥರ್ಡ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆ ಆಗುವಂತಹ ಸಾಧ್ಯತೆ ಸಾಕಷ್ಟು ಇರುತ್ತದೆ. ಇಲ್ಲಿ ಯಾರು ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆ ಆಗಿಲ್ಲ ವಿದ್ಯಾರ್ಥಿಗಳು ತಾವು ಇಲ್ಲಿ ಇನ್ನೂ 3 ರಿಂದ 4 ದಿನಗಳ ಕಾಲ ವೇಟ್ ಮಾಡಬೇಕಾಗುತ್ತದೆ. ಅದರೊಂದಿಗೆ ಇಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗಳದ್ದು ಇಲ್ಲಿ ಮೇ ಬಿ ಇಲ್ಲಿ ಸೋಮವಾರ ಅಥವಾ ಮಂಗಳವಾರ ಇಲ್ಲಿ ರಿಲೀಸ್ ಆಗುವಂಥ ಸಾಧ್ಯತೆ ಇರುತ್ತದೆ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು. ಯಾಕಂದರೆ ಕೆಲವು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಲ್ಲ ಎನ್ನುವಂತಹ ಮಾಹಿತಿ ಇರುತ್ತದೆ. ಇಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗಳು ಕರ್ನಾಟಕದಲ್ಲಿ 12 ಜಿಲ್ಲೆಗಳಿವೆ. ಹಾಗಾಗಿ ಇಲ್ಲಿ ಅದು ಕೂಡ ಇಲ್ಲಿ ಸೋಮವಾರ ಅಥವಾ ಮಂಗಳವಾರ ಒಳಗಾಗಿ ರಿಲೀಸ್ ಆಗುವ ಸಾಧ್ಯತೆ ಮ್ಯಾಕ್ಸಿಮಮ್ ಆಗಿದೆ ಅಂತಲೇ ಹೇಳ್ಬೋದು. ಬಹಳ ಪೋಷಕರು ವೇಟ್ ಮಾಡ್ತಾ ಇದ್ದರೆ ಇಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಬಿಡುಗಡೆ ಆಗುತ್ತದೆ. ಆದರೆ ಇಲ್ಲಿ ಥರ್ಡ್ ರೌಂಡು ಯಾರಿಗೆ ರಿಲೀಸ್ ಆಗ್ತದೆ ಅಥವಾ ಅಂದರೆ ಇಲ್ಲಿ ವಿಶೇಷ ವರ್ಗಕ್ಕೆ ಬಿಡ್ತಾರಾ ಅನ್ನೋದನ್ನು ಕಾದು ನೋಡೋಣ. ಹಾಗಾಗಿ ತಾವು ಯಾರು ವೇಟ್ ಮಾಡ್ತಾ ಇದ್ರಿ ಇನ್ನೊಂದು 2-3 ದಿನಗಳ ಕಾಲ ಕಾಯಬೇಕಾಗುತ್ತೆ ಅಂತ ನಾನು ತಮ್ಮೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.